ಹುಟ್ಟಿದಾಗ ನಮ್ಮ ಹತ್ತಿರ ಏನೂ ಇರಲ್ಲ, ಸತ್ತಾಗಲು ನಮ್ಮ ಜೊತೆ ಏನೂ ಬರಲ್ಲ. ಮಧ್ಯದಲ್ಲಿ ಬರುವ ಈ ಹಣ, ಅಂತಸ್ತು, ಅಹಂಕಾರ ಎಲ್ಲವೂ ಕೇವಲ ನಾಟಕ. ಕೊನೆಗುಳಿಯುವುದು ನಾವು ಮಾಡಿದ ಪುಣ್ಯ ಮತ್ತು ನಾವು ಉಳಿಸಿ ಹೋದ ಒಳ್ಳೆಯ ನೆನಪುಗಳು ಮಾತ್ರ. ಆಸ್ತಿ ಅಂತಸ್ತು ನೋಡಿ ಮಾಡುವ ಪ್ರೀತಿಗಿಂತ ಮನಸ್ಸು ನೋಡಿ ಮಾಡುವ ಪ್ರೀತಿಯೇ ಶ್ರೇಷ್ಠ. ಪ್ರೀತಿ ಎಂದರೆ ಕಣ್ಣಲ್ಲಿ ಹುಟ್ಟಿ ಕಣ್ಣೀರಲ್ಲಿ ಅಂತ್ಯವಾಗುವುದಲ್ಲ, ಮನಸ್ಸಿನಲ್ಲಿ ಹುಟ್ಟಿ ಮಣ್ಣಿಗೆ ಹೋಗುವವರೆಗೂ ಇರುವುದೇ ನಿಜವಾದ ಪ್ರೀತಿ. ಯಾರಿದ್ದರೂ ಇಲ್ಲದಿದ್ದರೂ ಜೊತೆಯಾಗಿ ನಿಲ್ಲುತ್ತಾರೆ ನಾವು ನಂಬಿದ ರಾಯರು. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯೋ ಶಕ್ತಿ ನಮಗಿರಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ರೆ ಅಷ್ಟೇ ಸಾಕು. ಯಾರ ಮುಂದೆ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ಹೆದರಬೇಡ. ಎಲ್ಲಿ ಕಣ್ಣೀರು ಹಾಕಿದೀಯೋ ಅದೇ ಜಾಗದಲ್ಲಿ ಒಂದು ದಿನ ನಿನ್ನ ನಗು ಅರಳುತ್ತದೆ. ಒತ್ತಾಯ ಮಾಡಿ ಪಡೆಯೋದ್ರಲ್ಲಿ ಯಾವತ್ತೂ ಖುಷಿ ಸಿಗಲ್ಲ. ಅದು ಸ್ನೇಹವೇ ಆಗಲಿ ಪ್ರೀತಿಯೇ ಆಗಿರಲಿ, ಕಾಯಬೇಕಷ್ಟೆ. ಭಗವಂತ ನಮಗಾಗಿ ಬರೆದ ಒಳ್ಳೆಯ ಸಮಯ ಬರುವವರೆಗೆ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರುವ ಬೆಲೆ ಮನುಷ್ಯನ ನಂಬಿಕೆಗೆ ಮತ್ತು ಅವನ ನಿಯತ್ತಿಗಿಲ್ಲ. ಮೊದಲು ಕಲ್ಲಾಗುವುದನ್ನ ಕಲಿತ್ಕೋ, ನಂತರ ಒಂದು ದಿನ ನೀನೇ ಶಿಲೆಯಾಗಿ ನಿಲ್ಲುವೆ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದ್ರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ, ಅವರ ಕನಸಿಗೆ ಮುಳ್ಳಾಗಬಾರ್ದು.